ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ನಡೆದ 3 ದಿನಗಳ ಯುವ ಕಾಂಗ್ರೆಸ್ ಕಾರ್ಯಕಾರಿಣಿಗೆ ಇವತ್ತು ತೆರೆ ಬಿತ್ತು. ಕೊನೆ ದಿನವಾದ ಇಂದು ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಭಾಗವಹಿಸಿದರು. ರಾಹುಲ್ ಗಾಂಧಿಯ ಫಟಾಫಟ್ ಭಾಷಣ ಹಾಗೂ ಸಿದ್ದರಾಮಯ್ಯ ಗೈರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿರಾಸೆ ಉಂಟು ಮಾಡಿತು. ರಾಷ್ಟ್ರೀಯ ಯುವ ಕಾಂಗ್ರೆಸ್ ಕಾರ್ಯಕಾರಿಣಿ ಮುಕ್ತಾಯ. ಹುಬ್ಬಳ್ಳಿಯಲ್ಲಿ ಯುವರಾಜನ ಸವಾರಿ. ಕೇವಲ 6 ನಿಮಿಷದಲ್ಲಿ ಮಾತು ಮುಗಿಸಿದ ರಾಹುಲ್. ವಾಣಿಜ್ಯ ನಗರಿ ಹುಬ್ಬಳ್ಳಿ ಇವತ್ತು ಸಂಪೂರ್ಣ ಕಾಂಗ್ರೆಸ್ಮಯವಾಗಿತ್ತು. ಯಾಕೆಂದ್ರೆ ಕಾಂಗ್ರೆಸ್ ಯುವ ಸಂಘರ್ಷ ಚುನಾಯಿತ ಪದಾಧಿಕಾರಿಗಳ ಸಮಾವೇಶ ಆಯೋಜಿಸಿತ್ತು. ಈ ಸಭೆಯ ಹೈಲೈಟ್ ಆಗಿದ್ದು ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ. ನೆಹರು ಮೈದಾನದಲ್ಲಿ ಕಾರ್ಯಕರ್ತರ ಸಮಾವೇಶ ಆಯೋಜಿಸಲಾಗಿತ್ತು. ರಾಹುಲ್ರನ್ನ ನೋಡಲು ಕಾರ್ಯಕರ್ತರು ಸುಡು ಬಿಸಿಲಿನಲ್ಲೂ ಕಾದು ಕುಳಿತಿದ್ರು. ಆದರೆ ರಾಹುಲ್ ಗಾಂಧಿ ಸುಮಾರು 2 ಗಂಟೆಗಳ ಕಾಲ ವಿಳಂಬವಾಗಿ ಬಂದರು. ರಾಹುಲ್ ಜೊತೆಗೆ ಕೇಂದ್ರ ಸಚಿವರಾದ ವೀರಪ್ಪ ಮೊಯ್ಲಿ, ಮಲ್ಲಿಕಾರ್ಜುನ ಖರ್ಗೆ, ಮುನಿಯಪ್ಪ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ರು. ಆದರೆ ಸಿದ್ದರಾಮಯ್ಯ ಗೈರು ಹಾಜರಿ ಎದ್ದು ಕಾಣ್ತಿತ್ತು. ಆದರೆ ರಾಹುಲ್ ಭಾಷಣ ಕೇಳಲು ಕಿಕ್ಕಿರಿದು ತುಂಬಿದ್ದ ಕಾರ್ಯಕರ್ತರಿಗೆ ನಿರಾಸೆ ಕಾದಿತ್ತು. ಯಾಕೆಂದ್ರೆ ಸಮಾವೇಶವನ್ನ ಉದ್ದೇಶಿಸಿ ರಾಹುಲ್ ಮಾತಾಡಿದ್ದು ಕೇವಲ 6 ನಿಮಿಷ. ತಮ್ಮ 6 ನಿಮಿಷದ ಭಾಷಣದಲ್ಲಿ ಬರೀ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. कर्नाटका के युवाओं की आवाज है, कर्नाटका के भविष्य की आवाज है और इस आवाज को मिलकर आपको काम करना है, एक साथ काम करना है, हाथ पकड़ के काम करना है और बीजेपी को कर्नाटका से निकालना है. जितना भ्रष्टाचार, जितना करप्शन कर्नाटका में होता है शायद किसी और प्रदेश में नहीं होता. ಇನ್ನು ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಕೂಡ ಬಿಜೆಪಿ ಸರ್ಕಾರದ ವಿರುದ್ಧ ಗುಡುಗಿದ್ರು. 24 ಗಂಟೆ ವಿದ್ಯುತ್ ಶಕ್ತಿ ಕೊಡ್ತೀವಿ ಅಂತ ಹೇಳಿದ್ರಿ, ಕೇವಲ 3 ಗಂಟೆ ವಿದ್ಯುತ್ ಶಕ್ತಿ ಇಲ್ಲ. ಶೋಭಾ ಕರಂದ್ಲಾಜೆ ಏನ್ ಮಾಡ್ತಾಳೋ ಗೊತ್ತಿಲ್ಲ. ಈ ಸರ್ಕಾರವನ್ನ ಕಿತ್ತೊಗೆಯೋ ಅವಕಾಶ ಇದ್ದಾವೆ. ಯಾವ ಸರ್ಕಾರ ಭ್ರಷ್ಟಾಚಾರವನ್ನ ನಿಗ್ರಹ ಮಾಡುವಂತ ಸಂಸ್ಥೆಗೆ, ಲೋಕಾಯುಕ್ತ ಸಂಸ್ಥೆಗೆ 1 ವರ್ಷದಿಂದ ಲೋಕಾಯುಕ್ತರನ್ನ ನೇಮಕ ಮಾಡೋದಿಲ್ಲ. ಸಮಾವೇಶಕ್ಕೂ ಮೊದಲು ಖಾಸಗಿ ಹೋಟೆಲ್ನಲ್ಲಿ ರಾಹುಲ್ ಎಲ್ಲಾ ರಾಜ್ಯಗಳ ಮುಖಂಡರೊಂದಿಗೆ ಕಾರ್ಯಕಾರಿಣಿ ಸಭೆ ನಡೆಸಿದ್ರು. ನಾಳೆ ದಾವಣಗೆರೆಯಲ್ಲಿ ರಾಜ್ಯ ಕಾರ್ಯಕಾರಿಣಿ ನಡೆಯಲಿದೆ. ಸಭೆಯಲ್ಲಿ ಯಾವೆಲ್ಲ ಅಂಶಗಳು ಚರ್ಚೆಗೆ ಬರಲಿವೆ ಅನ್ನೋದು ಕುತೂಹಲ ಕೆರಳಿಸಿದೆ. ಅಮರೇಶ್ ರಾಠೋಡ್, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ. ಹುಚ್ಚು ಅಭಿಮಾನ ಅಂದ್ರೇ ಹಾಗೆ. ಶೇಕ್ ಹ್ಯಾಂಡ್ ಮಾಡಬೇಕು, ಅಪ್ಕೊಳ್ಳಬೇಕು, ಕಿಸ್ ಕೊಡಬೇಕು ಅಂತ 10 ಬಯಕೆಗಳಿರ್ತವೆ. ಅದರಲ್ಲೂ ಸಿನಿಮಾ ಸ್ಟಾರ್ಗಳಿಗೆ ಇಂಥ ಅಭಿಮಾನಿಗಳು ಜಾಸ್ತಿ. ಆದರೆ ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿಗೂ ಇಂಥದ್ದೇ ಅಭಿಮಾನಿಯೊಬ್ಬಳಿದ್ದಾರೆ. ಬೆಳಗಾವಿಯ ಹೀನಾ ಪಟೋಲಿ ಗನ್ಶ್ಯಾಮ್ ಎಂಬಾಕೆ ಹುಬ್ಬಳ್ಳಿಗೆ ಬಂದಿರೋ ರಾಹುಲ್ ಗಾಂಧಿ ಹಿಂದೆ ಬಿದ್ದಿದ್ದಾಳೆ. ವಿಶೇಷ ಏನಪ್ಪ ಅಂದರೆ, ದೆಹಲಿಯಲ್ಲಿ ಕಾನೂನು ವ್ಯಾಸಂಗ ಮುಗಿಸಿರೋ ಹೀನಾ ಈ ಮೊದಲೇ ದೆಹಲಿಯಲ್ಲೊಮ್ಮೆ ರಾಹುಲ್ ಕಂಡು ಫಿದಾ ಆಗಿದ್ದಳಂತೆ. ಆಗಲೇ ನಾನು ಮದುವೆ ಆದರೆ ರಾಹುಲ್ನನ್ನೇ ಅಂತ ನಿರ್ಧರಿಸಿದ್ದಾಳಂತೆ. ರಾಹುಲ್ ಬರೋ ಸುದ್ದಿ ತಿಳಿದು ಹುಬ್ಬಳ್ಳಿಗೆ ಬಂದ ಹೀನಾ ರಾಹುಲ್ ಹೋದಲ್ಲೆಲ್ಲ ಹಿಂಬಾಲಿಸಿದ್ದಾಳೆ. ರಾಹುಲ್ಗೆ ಪ್ರಪೋಸ್ ಮಾಡೋದಕ್ಕೂ ನವೀನಾ ಹೋಟೆಲ್ ಪ್ರವೇಶಿಸಲು ಯತ್ನಿಸಿದ್ದಾಳೆ. ಈ ಬಗ್ಗೆ ಪೊಲೀಸರ ಜೊತೆ ಮಾತಿನ ಚಕಮಕಿ ಕೂಡ ನಡೆಸಿದ್ದಾಳೆ. ಕೊನೆಗೆ ಈಕೆ ಕಿರುಕುಳಕ್ಕೆ ಬೇಸತ್ತ ಪೊಲೀಸರು ಈಕೆಗೋಸ್ಕರವೇ 4 ಜನ ಮಹಿಳಾ ಪೊಲೀಸರನ್ನ ನಿಯೋಜಿಸಿದ್ದಾರೆ. ಅಂದಹಾಗೆ ರಾಹುಲ್ಗೆ ಫಿದಾ ಆಗಿರೋ ಈ ಹುಚ್ಚು ಪ್ರೇಮಿ ಬೆಳಗಾವಿಯ ಗೋಗಟೆ ಕಾನೂನು ಕಾಲೇಜಿನ ಉಪನ್ಯಾಸಕಿ. ಅಣ್ಣಾ ಅವರ ಸಮಗ್ರ ಮಾಹಿತಿ ಪುನೀತ್ ಪುಸ್ತಕ ಲೋಕಾರ್ಪಣೆ. ಡಾಕ್ಟರ್ ರಾಜ್ ವ್ಯಕ್ತಿತ್ವದ ಹಿಂದಿರುವ ವ್ಯಕ್ತಿ. ಅಣ್ಣಾ ಅವರದು ನಾಡು ಕಂಡ ಧೀಮಂತ ವ್ಯಕ್ತಿತ್ವ. ಆ ವ್ಯಕ್ತಿತ್ವದ ಹಿಂದಿನ ವ್ಯಕ್ತಿ ಹೇಗಿದ್ದಿರಬಹುದು? ಅವರ ಮುದ್ದು ಮಗನಿಗಲ್ಲದೆ ಮತ್ತಾರಿಗೆ ಇದರ ಸಂಪೂರ್ಣ ಮಾಹಿತಿ ಇರೋದಕ್ಕೆ ಹೇಳಿ. ಆ ಅಪರೂಪದ ಮಾಹಿತಿಗಳನ್ನೆಲ್ಲ ಅಪ್ಪು ಅನಾವರಣಗೊಳಿಸಿದ್ದಾರೆ. ಅದುವೇ ವ್ಯಕ್ತಿತ್ವದ ಹಿಂದಿನ ವ್ಯಕ್ತಿ ಪುಸ್ತಕದ ಮೂಲಕ. ದೀನನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು.
ಮಹಾಮಹಿಮ ಕೈವಲ್ಯಪತಿ ನೀನು, ಏನಬಲ್ಲೆನು ನಾನು ನೆರೆ ಸುಜ್ಞಾನ ಮೂರುತಿ ನೀನು. ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವದೊಳಗಿನ ವ್ಯಕ್ತಿ ಇಲ್ಲಿ ಅನಾವರಣಗೊಂಡಿದ್ದಾರೆ. ಇದು ರಾಜ್ ಪುತ್ರ ಪುನೀತ್ ಬರೆದಿರೋ ಪುಸ್ತಕ. ರಾಜ್ ಕುಟುಂಬವೇ ಇದನ್ನ ಬಿಡುಗಡೆ ಮಾಡಿದೆ. ರಾಜ್ ಬಗ್ಗೆ ಇದುವರೆಗೂ ರಿಲೀಸ್ ಆಗಿರೋ 66 ಪುಸ್ತಕಗಳಲ್ಲಿ ಇದು ತುಂಬಾನೇ ವಿಶೇಷವಾಗಿದೆ. ಅಪ್ಪುವಿನ 8 ವರ್ಷದ ಕನಸು ಈ ಪುಸ್ತಕ. ಸ್ನೇಹಿತ ಪ್ರಕೃತಿ ಬನವಾಸಿ ಅಪ್ಪು ಜೊತೆ ಕೈ ಜೋಡಿಸಿದ್ರು. 272 ಪುಟಗಳ ಈ ಪುಸ್ತಕದಲ್ಲಿ 3/4 ಭಾಗ ಫೋಟೋಗಳೇ ಇವೆ. ಈ ಚಿತ್ರಗಳೇ ರಾಜಣ್ಣನ ವ್ಯಕ್ತಿತ್ವವನ್ನ ತೆರೆದಿಟ್ಟಿವೆ ಅಂದ್ರೆ ತಪ್ಪೇನಿಲ್ಲ. ಅಪರೂಪದ ಈ ಚಿತ್ರಗಳನ್ನ ಕಲೆ ಹಾಕಲು ಸುಮಾರು 3 ವರ್ಷ ಕೆಲಸ ಮಾಡಲಾಗಿದೆ. ಬುಕ್ ಮೊದಲನೇದಾಗಿ ಏನಕ್ಕೆ ಶುರು ಮಾಡಿದ್ದು ಅಂದರೆ, ಒಂದು ಒಳ್ಳೆ ಹೈ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಬುಕ್ ತಂದೆಯವ್ರ ಬಗ್ಗೆ ಇಡೀ ಇಂಡಿಯಾಲಿ ಎಲ್ಲ ಕಡೆಯಲ್ಲೂ ಸಿಗಬೇಕು. ಅಟ್ಲೀಸ್ಟ್ ಎಲ್ಲ ಮೇನ್ ಬುಕ್ ಸ್ಟೋರ್ಗಳಲ್ಲಿ, ವೆಬ್ಸೈಟ್ಸ್ಗಳಲ್ಲಿರ್ಬೋದು, ಅಥವಾ ಇಂಟರ್ನ್ಯಾಷನಲ್ಲಿ ಯಾರಿಗಾಗುತ್ತೆ, ಯಾವ ಊರುಗಳಿಗೆ ರೀಚ್ ಮಾಡೋಕ್ಕಾಗುತ್ತೆ, ಅದು ಅಪ್ಪಾಜಿ ಬಗ್ಗೆ ತಿಳಿಸ್ಬೇಕು ಅಂತ ನನಗೆ ಸಾಕಷ್ಟು ಒಂದು ಆಸಕ್ತಿ ಸುಮಾರು ಒಂದು 10 ವರ್ಷದಿಂದ ಇತ್ತು. ಅಂದರೆ ನಾನು ಸಾಕಷ್ಟು ನಮ್ಮದು ಏನೇನು ಅನುಭವ ಆಯಿತು. ನನ್ನ ವೈಫ್ ಹೇಳಿದ್ರು, ನನ್ನ ಮಕ್ಕಳು ಹೇಳಿದ್ರು. ಆ್ಯಂಡ್ ಎಸ್ಪೆಷಲಿ ಅವ್ರಿಗೆ ಡಾಕ್ಟರ್ ಆಗಬೇಕನ್ನೋದು ತುಂಬ ಆಸೆ ಇತ್ತು. ಅಪ್ಪಾಜಿ ನಮ್ಮ ಫ್ಯಾಮಿಲಿಲಿ ಯಾರೋ ಒಬ್ಬರು ಡಾಕ್ಟರ್ ಆಗಬೇಕು. ಇವತ್ತು ನನ್ನ ಮಗಳು ಡಾಕ್ಟರ್ ಆಗಿದ್ದಾರೆ ಅಂದರೆ ಅವ್ರು ಕೇಳ್ಬಿಟ್ಟಿದ್ರೆ, ಬಟ್ ಅವ್ರು ಇರ್ಬೇಕಂದ್ರೆ ಅವಳು ಶಿ ವೆಂಟ್ ಫಾರ್ ದ ಕಾಲೇಜ್, ಮೆಡಿಕಲ್ ಕಾಲೇಜ್ ಹೋಗಿದ್ರು. ಈ ಪುಸ್ತಕದ ಮಾರಾಟದಿಂದ ಬಂದ ಹಣವನ್ನ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಬಳಸೋದಾಗಿ ರಾಜ್ ಫ್ಯಾಮಿಲಿ ಹೇಳಿದೆ. ಇನ್ನ ಪುಸ್ತಕ ಬಿಡುಗಡೆಯ ಜೊತೆ ರಾಜ್ಕುಮಾರ್ ಸೌಹಾರ್ದ ಪ್ರಶಸ್ತಿ ಪ್ರದಾನ ಸಮಾರಂಭವೂ ನಡೆಯಿತು. ಕನ್ನಡ ಸಿನಿರಂಗಕ್ಕಾಗಿ ಶ್ರಮಿಸಿರೋ ಕಲಾವಿದರಿಗೆ ರಾಜ್ ಕುಟುಂಬವೇ ಪ್ರತಿ ವರ್ಷ ಈ ಗೌರವ ಪ್ರಶಸ್ತಿ ನೀಡುತ್ತಿದೆ. ಈ ಬಾರಿ ಸುಮಧುರ ಕಂಠದ ಗಾಯಕ PB ಶ್ರೀನಿವಾಸ್ ಅವರಿಗೆ ಪ್ರಶಸ್ತಿ ಸಂದಿತು. ನೆನೆಯುತ್ತ ಕೊರಗುತ್ತಿದೆ ಮನಸ್ಸು, ನಿನ್ನ ಮಗವ ಕಾಣುತ್ತಿರಲು ಬಯಸುತ್ತಿದೆ ಪ್ರತಿ ಕನಸು. ಉದಯ್ ಶಂಕರ್ ಸೋದರ ದತ್ತುರಾಜ್ ಹಾಗೂ ರಂಗಭೂಮಿ ಕಲಾವಿದೆ ಕೆ ರಂಗನಾಯಕಮ್ಮ ಅವರಿಗೂ ಇದೇ ವೇಳೆ ರಾಜ್ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಒಟ್ಟಾರೆ ಇದೊಂದು ಅಪರೂಪದ ಸಮಾರಂಭವಾಗಿತ್ತು. ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನಾಳೆ ಅರಮನೆ ಮೈದಾನದಲ್ಲಿ ಒಕ್ಕಲಿಗರ ಸಮಾವೇಶ ನಡೆಯಲಿದೆ. ಗುರುವಂದನಾ ಕಾರ್ಯಕ್ರಮ ಕೂಡ ನಡೆಯಲಿದೆ. ಸುಮಾರು 3 ಲಕ್ಷ ಜನ ಇದರಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಆದರೆ ಇದು ಒಕ್ಕಲಿಗರ ಸಮಾವೇಶದ ಬದಲಾಗಿ BJP ಸಮಾವೇಶವಾಗಲಿದೆಯಾ ಎಂಬ ಗುಮಾನಿ ಕಾಡ್ತಾ ಇದೆ. ಪ್ರತಿಪಕ್ಷದ ಒಕ್ಕಲಿಗ ನಾಯಕರಾರೂ ಇದರಲ್ಲಿ ಭಾಗವಹಿಸ್ತಾ ಇಲ್ಲ. ಒಕ್ಕಲಿಗ ನಾಯಕ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಕೇಂದ್ರ ಸಚಿವ SM ಕೃಷ್ಣ, DK ಶಿವಕುಮಾರ್, HD ರೇವಣ್ಣ ಮುಂತಾದ ಪ್ರಮುಖ ನಾಯಕರು ನಾಳೆ ಗೈರು ಹಾಜರಾಗಿದ್ದಾರೆ. ಹಾಗಾಗಿ ಮೊನ್ನೆಯಷ್ಟೇ ನಡೆದ ಒಕ್ಕಲಿಗ ಕುಂಚಿಟಿಗ ಸಮಾವೇಶದಂತೆ ಈ ಸಮಾವೇಶವು ಗೊಂದಲದ ಗೂಡಾಗಲಿದೆಯೇ ಎಂಬ ಅನುಮಾನ ಕಾಡ್ತಾ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗಳಗಳ ಅತ್ತರೇನು, ತಪ್ಪು ತಪ್ಪೆ, ಲಂಚ ಪಡೆದು ಜೈಲು ಸೇರಿದ ಸಂಪಂಗಿ, ಲೋಕಾಯುಕ್ತ ಕೋರ್ಟ್ ಐತಿಹಾಸಿಕ ತೀರ್ಪು. ರೆಡ್ಡಿ ಬೇಲ್ಗಾಗಿ ಮೆಗಾ ಡೀಲ್, ಒಂದಲ್ಲ ಎರಡಲ್ಲ ಸಂದಾಯವಾಗಿದ್ದು 60 ಕೋಟಿ, CBI ಬಲೆಗೆ ಬೀಳುತ್ತಾ ಬಳ್ಳಾರಿ ಬ್ರಿಗೇಡ್. ಶಿವಮೊಗ್ಗದಲ್ಲಿದ್ದನ ಲಷ್ಕರ್ ಉಗ್ರ, 3 ದಿನಗಳ ಹಿಂದೆಯೇ ಬಂಧಿಸಿ ಕರೆದೊಯ್ದ ಕೇರಳ ಪೊಲೀಸ್. ಕರ್ನಾಟಕ ಪೊಲೀಸರಿಗೆ ರವಷ್ಟು ಮಾಹಿತಿ ಇಲ್ಲ. ಧಕ್ ಧಕ್ ಕರ್ನೆ ಲಗ, ಹುಬ್ಬಳ್ಳಿಗೆ ಹುಡುಕಿಕೊಂಡು ಬಂದ ಧಡ್ಕನ್. ರಾಹುಲ್ ಗಾಂಧಿ ಅಂದ್ರೆ ಈಕೆಗೆ ಪಂಚಪ್ರಾಣ. ಮುತ್ತುರಾಜನ ಮುತ್ತಿನಂಥ ಮಾಹಿತಿ, ವ್ಯಕ್ತಿತ್ವದ ಹಿಂದಿರುವ ವ್ಯಕ್ತಿ ಅನಾವರಣ. ಅಪರೂಪದ ವ್ಯಕ್ತಿಯ ಅಪರೂಪದ ಪುಸ್ತಕ ಲೋಕಾರ್ಪಣೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.